ಇಲ್ಲಿ ಅಶೋಕ್ ಗೌಡ್ರೆ, ನಟರಾಜ್ ಗೌಡ್ರು ಬಹಳ ವಿಷಯ ಹೇಳ್ತಾ ಇದ್ರು. ನಾಗರಿಕ ದಂಗೆ ಎದ್ದಿದ್ದು ರೈತರ ವಿಚಾರದಲ್ಲಿ, ಅಗ್ನಿವೀರ್ ವಿಚಾರದಲ್ಲ ಎದ್ದು ಬಿಟ್ಟಿದ್ರು. ಇಲ್ಲಿ ಚನ್ನಪಟ್ಟಣ ಆಗಲಿ, ಬೊಮ್ಮಾಯಿಯವ್ರ ಮಗ ಸೋತ್ ಕ್ಷೇತ್ರ ಆಗಲಿ, ಅಥವಾ ಬಳ್ಳಾರಿ ಆಗಲಿ, ಇಲ್ಲೆಲ್ಲ ಉತ್ತರ ಕೊಟ್ರಲ್ಲ. ಅಂಥದ್ದೇನ ಜನಗಳ ವಲಯದಲ್ಲಿ ಅಂಥದ್ದೇನು ಆಗ್ತಾ ಇಲ್ಲ. ನೀವೆಲ್ಲ ಅವತ್ತು ನಿಮಗೆ ಸೇರಿಸ್ಕೊಂಡಾಗ, ಅವ್ರನ್ನೆಲ್ಲ ಅಧಿಕಾರಕ್ಕೆ ತಂದಾಗ, ಅಧಿಕಾರದ ರುಚಿ ನೋಡಿದಾಗ ಚೆನ್ನಾಗಿತ್ತು. ನಾಗ್ಪುರ ನಿಮ್ಮನ್ನು ಹ್ಯಾಂಡಲ್ ಮಾಡ್ತಿರೋದು ವಿಜೇಂದ್ರ ಅವ್ರನ್ನ ಟಾರ್ಗೆಟ್ ಮಾಡಿಕೊಂಡೇ ನಾಗ್ಪುರ ಕೂತಿದೆ. ಸೊ ಹಾಗಾಗಿ ಆಗುವಷ್ಟು ಒಂದೊಂದು ವರ್ಷಕ್ಕೆ ಒಬ್ಬೊಬ್ಬರನ್ನ ಎಕ್ಸ್ಪೆಲ್ ನಾನು ಮಾಡಿದೆ ಅಂತ ತೋರಿಸ್ಕೊಳ್ಳೋದು ಬೇರೆ, ಒಟ್ಟೊಟ್ಟಿಗೆ ಕತ್ತಿ ಬೀಸ್ಬೋದಾಗಿತ್ತಲ್ಲ ಅಂತ. ಒಂದು ನಟರಾಜ್ ಗೌಡರು ಮಾತಾಡ್ತಾ ಒಂದಂತೂ ಒಪ್ಕೊಂಡ್ರು, ವಿಜಯೇಂದ್ರ ಅವರು ಮಾಸ್ ಲೀಡರ್ ಇದ್ದಾರೆ, ಯಡಿಯೂರಪ್ಪ ಅವರು ಓಪನ್ ಆಗಿ ಹೇಳಿದ್ರು ಯಡಿಯೂರಪ್ಪ ಅವರು ಮಾಸ್ ಲೀಡರ್ ಅಂತ. ನಾವು ಅದನ್ನ ಹೇಳ್ತೇವೆ, ಅಂದ್ರೆ ಇಡೀ ಕರ್ನಾಟಕ ಜನತೆ ಹೇಳುತ್ತೆ. ಕಾರಣ ಬಿಜೆಪಿಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕಾರ್ಯಕರ್ತ ಪಕ್ಷಾತೀತವಾಗಿ ಹೇಳೋ ಮಾತದು ಅಲ್ಲಲ್ಲ. ಪ್ರತಿಯೊಬ್ಬ ಕಾರ್ಯಕರ್ತ, ಯಡಿಯೂರಪ್ಪನವರು, ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರು, ದಳಕ್ಕೆ ದೇವೇಗೌಡರು, ಯಾರು ಗೊತ್ತಿಲ್ಲ. ಬಂದೆ ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ಈಗ ನಮ್ಮ ಬಿಜೆಪಿ ಬಗ್ಗೆ ಅಟ್ಯಾಕ್ ಮಾಡಿದಂತಹ ನಟರಾಜ್ ಗೌಡರು ವಿಜೇಂದ್ರ ಮಾಸ್ ಲೀಡರ್ ಅಂತ ಹೇಳಿದ್ರು. ಪ್ರತಿಯೊಬ್ಬ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ, ಕರ್ನಾಟಕ ಜನತೆಗೂ ಗೊತ್ತಾಯಿತು ಅಂತ ಹೇಳಿ ನಾನು ಖುಷಿ ಪಡ್ತೇನೆ. ಒಂದು ಆಮೇಲೆ ಇನ್ನೊಂದು ಪದ ಹೇಳಿದ್ರು, ಯಡಿಯೂರಪ್ಪನವರು ಲಿಂಗಾಯತ ನಾಯಕರು ಅಂತ ಹೇಳಿ. ಇಲ್ಲ, ಯಡಿಯೂರಪ್ಪನವರು ಕರ್ನಾಟಕದ ನಾಯಕರು. ಜೊತೆಗೆ ಮಾಸ್ ಲೀಡರ್ ಅಂತ ಅಂದ್ಬಿಟ್ಟು BSYನ ಲಿಂಗಾಯತ್ ಒಬ್ರಿಗಲ್ಲ, ಎಲ್ಲರಿಗೂ ಸಹ. ಒಂದು BJP ಪ್ರತಿಯೊಬ್ಬರ ಪಾರ್ಟಿ, ಲಿಂಗಾಯತರ ಪಾರ್ಟಿ ಅಲ್ಲ. ಹೌದು ನೋಡಿ, ನೀವು ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲಿಟಿಕ್ಸ್ ತೆಗೆದುಕೊಂಡಾಗ ಹೌದು ಸ್ಪ್ಲಿಟ್ ಔಟ್ ಆಗುತ್ತೆ. ಆಮೇಲೆ ಜೊತೆಗೆ ಇನ್ನೊಂದು ಅತ್ಯಂತ ಪ್ರಮುಖವಾದದ್ದು ಕಾಸ್ಟ್ ಬೇಸಿಂಗ್ ವೋಟಿಂಗ್ ಆಗುತ್ತೆ. ದಟ್ ಈಸ್ ಹಿಸ್ಟಾರಿಕಲಿ ಪ್ರೂವ್ಡ್ ಇನ್ ಕರ್ನಾಟಕ. ಏನು ಯಾರ್ದು ಸರಿ ತಪ್ಪು ಅಂತಕ್ಕಂಥದ್ದಲ್ಲ. ನಾವು ನೋಡಿದ್ದೇವೆ. ನಾವು 62 ಇಂದ ಹಿಡ್ಕೊಂಡು 1999ವರೆಗೂ ಸಹ ಯಾವ್ಯಾವ ಪಕ್ಷಗಳು ಅಧಿಕಾರಕ್ಕೆ ಬಂತು, ಆಗ ಎರಡು ಸಮುದಾಯಗಳು ಜೊತೆಗೆ ಬಂತು, ಮಿಕ್ಕಿದ ಸಮುದಾಯಗಳು, ಚಿಕ್ಕ ಸಮುದಾಯಗಳು ಸ್ಪ್ಲಿಟ್ ಆಗಿ ವೋಟ್ ಆಗ್ತಿತ್ತು. ಆಗ ಅಧಿಕಾರಿಗಳಿಗೆ ಬರ್ತಾ ಇತ್ತು ಎಲ್ಲ. ಅಂದರೆ ರಾಮಕೃಷ್ಣ ಹೆಗಡೆ ಅವ್ರ ನೇತೃತ್ವದಲ್ಲಿ ಬಂದಂಥ ಜನತಾ ಪಾರ್ಟಿ ಇರ್ಬೋದು, ತದನಂತರ ಜನತಾದಳ ಇರ್ಬೋದು, ಆಮೇಲೆ ಕಾಂಗ್ರೆಸ್ ಪಾರ್ಟಿಗಳು ಸಹ. ತದನಂತರದಲ್ಲಿ ಏನಾಯಿತು, ಸ್ಪ್ಲಿಟ್ ಹಾಕ್ಕೊಂಡು ಬಂತು. ಅದರಿಂದಾಗಿ ಒಕ್ಕಲಿಗಾದು ಕನ್ಸಿಡರಬಲ್ ವೋಟ್ ಇರ್ತಕ್ಕಂಥದ್ರಿಂದ ಅವರು ದೇವೇಗೌಡರ ಜೊತೆ ನಿಂತಿದ್ರಿಂದ BJPಗೆ 110 2008ರಲ್ಲಿ ಬಂತು, 104 2018ರಲ್ಲಿ ಬಂತು. ಆದರೆ ನಾನು ಹಾಗೆ ಮಾಡಿಬಿಟ್ಟಿದ್ದೀನಿ, ಈಗ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು ಯಾವ ರೀತಿ ನೆಲ ಕಚ್ಚಿದ್ರು ಸ್ವಂತ ಕ್ಷೇತ್ರದಲ್ಲಿ ಸೋತಂತ ಸಿದ್ದರಾಮಯ್ಯನವರು ಸ್ವಂತ ಕ್ಷೇತ್ರ ಚಾಮುಂಡಿನಲ್ಲಿ ಸೋಲ್ತಾರೆ ಅಂದ್ರೆ ಯಾವ ರೀತಿ ಆಯಿತು ಅನ್ನೋದನ್ನ ಸ್ವಲ್ಪ ಒಂಚೂರು ಕಾಂಗ್ರೆಸ್ಸಿಗರು ನೋಡ್ಕೊಳ್ಳಿ. ನಾವು ಹೌದು ನಮಗೆ 113 ಬಂದಿರಲಿಲ್ಲ, 113 ಬಂದಿರಲಿಲ್ಲ. ಆದರೆ ಅದರ ಅರ್ಥ ಏನು ಅಂದರೆ ನಾವು ವಾಮ ಮಾರ್ಗದಲ್ಲಿ ಬಂದ್ವಿ ಅಂತಲ್ಲ. ಯಾರ್ಯಾರು ನಮ್ಮ ಪಕ್ಷ ಸಿದ್ಧಾಂತನ ಒಪ್ಕೊಂಡು ಬರ್ತೀವಿ ಅಂದ್ರು ಅವ್ರು ನಾವು ಸೇರಿಸ್ಕೊಂಡಿದ್ದೀವಿ. ಈ ಸಿದ್ಧಾಂತ ಒಪ್ಕೊಳ್ಳೋದು ಯಾವಾಗ, ಸಿದ್ಧಾಂತ ಬಿಟ್ಬಿಡೋದು ಯಾವಾಗ ನೋಡಿ, ಅದನ್ನ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೇಳಬೇಕು ನೀವು. ಯಾಕೆ ಅಂದ್ರೆ ನಾನು ಆಗ್ಲಿಂದ ಹೇಳಿದೆ, ಏನು ಅಂದ್ರೆ ನೀವು ಒಂದು ಸತಿ ಈ ಅಧಿಕಾರ ಸಿದ್ಧಾಂತ ಅನ್ನೋದೇ ನಿಜ ಅಷ್ಟೇ. ಡೈವರ್ಸ್ ಮದುವೆ ಆಗಿ ಡೈವರ್ಸ್ ಮಾಡ್ತಕ್ಕಂತಹದ್ದು ಸೊಸೈಟಿ ಒಪ್ಕೊಂಡಿರ್ತಕ್ಕಂಥ ನಾರ್ಮು. ಆಯ್ತಾ? ಆದ್ರೆ ಲಿವ್ ಇನ್ ರಿಲೇಶನ್ಶಿಪ್ ಇದೆಯಲ್ಲ, ಹೆಂಡತಿ ಇದ್ದಾಗ ಇನ್ನೊಬ್ಬರ ಜೊತೆ ಅದು ಸೊಸೈಟಿ ಒಪ್ಕೊಳ್ತಕ್ಕಂಥ ನಾರ್ಮಲ್ಲ. ಅದನ್ನ ST ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಹೇಳ್ಬೇಕು. ಯಾಕೆ ಅಂತಂದ್ರೆ ನೀವು ಪಕ್ಷ ಬಿಡ್ತೀರಾ, ಬಿಟ್ಬಿಡಿ. ನೀವು ಸೋಮಶೇಖರ್ ಅವ್ರನ್ನ ನಾನು ಕ್ವಶನ್ ಮಾಡಿದ್ದೆ, ಏನ್ ಕಥೆ ನೀವು ಇಲ್ಲ ಹಿಂಗಿದ್ದೀರ ಅಂದ್ರೆ ನಾವು ಅಭಿವೃದ್ಧಿ ವಿಚಾರದ ಬಗ್ಗೆ ಮಾತಾಡ್ಬೇಕಾಗಿತ್ತು, ಅನುದಾನದ ಬಗ್ಗೆ ಮಾತಾಡ್ಬೇಕಾಗಿತ್ತು, ಯಶವಂತಪುರದ ಬಗ್ಗೆ ಯೋಜನೆಗಳು. ಈ ಪಾರ್ಟಿ ವಿರೋಧ ಅನ್ನೋ ಕಾರಣಕ್ಕೆ ನಾನು ಜನತೆಗೆ ಸೌಕರ್ಯ ಕಲ್ಪಿಸದೇ ಇರಕ್ ಆಗಲ್ಲ. ಆಯ್ತು, ಸೋಮಶೇಖರ್ ಹತ್ರ ಮಾತಾಡಿದ್ ನಾವು. ಹಾಗಾದ್ರೆ ST ಸೋಮಶೇಖರ್ ಅವರು 2018ರಿಂದ 2019 ಮಧ್ಯದಲ್ಲಿ ಶಾಸಕರಾಗಿದ್ರು. ಮೈಸೂರು ಉಸ್ತುವಾರಿನೂ ಆಗಿದ್ರು. ಅಲ್ಲಲ್ಲ, 2018ರಿಂದ 2019 ಮಧ್ಯದಲ್ಲಿ. ಆವತ್ತು ಕಾಂಗ್ರೆಸ್ ಪಾರ್ಟಿ ಇತ್ತು. ಆಮೇಲೆ ನಿಮ್ಗೆ ಏನಾಗಿತ್ತು, ನಿಮಗೆ ಸವಲತ್ತುಗಳೆಲ್ಲ ಬಂದ್ಬಿಡ್ತಾ. ಆಯ್ತಪ್ಪ, ನೀವು ಇವಾಗ 2013ರಿಂದ ಶಾಸಕರಾಗಿದ್ದೀರಾ. ಇವತ್ತವರೆಗೂ ನಿಮಗೆ ತತ್ಸುಮಾರು ಇವತ್ತು ನಿಮಗೆ 12 ವರ್ಷ ಶಾಸಕರು. ನಿಮ್ಗೆ ಯಶವಂತಪುರ ಇನ್ನೂ ಡೆವಲಪ್ ಮಾಡೋಕ್ಕಾಗಿಲ್ಲ ಅಂದ್ರೆ ಮತ್ತೆ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ಬಿಡಿ. ನಿಮಗೆ ನಿಮ್ಮ ಬದಲು ಇನ್ನೊಬ್ರು ಬೆಟರ್ ಶಾಸಕರು ಬರ್ತಾರೆ ಅಲ್ಲಿಗೆ. ಈಗ 12 ವರ್ಷದಿಂದ ಶಾಸಕರಾಗಿದ್ದಾರೆ ಅಂದ್ರೆ ನಿಮ್ಗೆ ಆಗಿಲ್ಲ, ನಿಮ್ಗೆ ಡೆವಲಪ್ ಮಾಡಕ್ಕೆ ಯಾರೇ ಆಗಿದ್ರು ಎಲ್ರಿಗೂ ಅನ್ವಯನ ಇದು. ನೋಡಿ, ಹೌದು, ಒಂದ್ ನಿಮಿಷ ಏನ್ ಗೊತ್ತಾ, ನಿಮ್ಗೆ ಡೆವಲಪ್ ಮಾಡಕ್ ಆಗಿಲ್ಲ ನನ್ನ ಕೈಯಲ್ಲಿ ಅಂತ ಹೇಳ್ತಾ ಇದ್ದೀರಾ. ಒಂದು ಕೇಳಿ, ಕೋರ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೂ ಡೆವಲಪ್ ಮಾಡಬೇಕು. ಯಶವಂತಪುರದಲ್ಲಿ ಬನ್ನಿ ನೀವು. ಕೋರ್ ಇನ್ಫ್ರಾಸ್ಟ್ರಕ್ಚರ್ ಏನು ಅಂದ್ರೆ ನೀರು, UGD ಮತ್ತು ಸ್ಯಾನಿಟೇಷನ್, ರೋಡು, ಎಲೆಕ್ಟ್ರಿಸಿಟಿ, ಇದು ಕೋರ್ ಇನ್ಫ್ರಾಸ್ಟ್ರಕ್ಚರ್. ನಿಮ್ಮ ಶಾಸಕರು 62 ಕ್ಷೇತ್ರಗಳಲ್ಲಿ ಇಷ್ಟು ಚೆನ್ನಾಗಿದೆ ಅಂತ ನೀವು ಹೇಳೋದು. ನೋಡಿ, ಒಂದು ಹೇಳ್ತೀನಿ, ನಿಮ್ಮ ಶಾಸಕ 62 ಕ್ಷೇತ್ರಗಳು ಇದಾರಲ್ಲ ಈಗ, ಎಲ್ಲ ಅದ್ಭುತವಾಗಿ ವಂಡರ್ಫುಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿದೆ ಅಂತ. ಒಂದು ನಿಮಿಷ ಬಂದೆ. ಸಮಗ್ರವಾಗಿರ್ತಕ್ಕಂತಹ ಏನಿದೆ, ಸಮಗ್ರತೆ ಅಂತ ಬರ್ತದೆ.
ನಾನು ಅದಕ್ಕೆ ಇನ್ನೊಂದು ಸತಿ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಈ ಸಮಗ್ರತೆ ಅಂತ ಬಂದಾಗ ಸಮಸ್ಯೆಗಳಾಗಿವೆ, ಆದರೆ ಸಮಗ್ರತೆ ಅಂತ ಬರದೇ ಇದ್ದಾಗ ಈಗ ನೀವು ಯಾವುದಾದ್ರೂ ಉದಾಹರಣೆಗೆ ಮಹದೇವಪುರಕ್ಕೆ ಬನ್ನಿ, ಆಯ್ತಾ, ನೀವು ಯಾವ್ದಾದ್ರು ಬೇರೆ ಕ್ಷೇತ್ರಗಳು ಬನ್ನಿ, ಅಟ್ಲೀಸ್ಟ್ ರೋಡ್ ಕಿತ್ತೋಗಲ್ಲ ಅಂತ ಹೇಳಲ್ಲ, ಆದರೆ ಆಗುತ್ತೆ, ಶಾಸಕರ ಮೇಲೆ ಭರವಸೆ ಇದೆ, ಆಗುತ್ತೆ. ಅರ್ಥ ಏನು ಅಂತಂದ್ರೆ ಕಂಟಿನ್ಯೂಸ್ ಆಗಿ ಶಾಸಕರಾಗಿದ್ದೀರಾ, ನನಗೆ ಅನುದಾನ ಕೊಟ್ಬಿಟ್ರೆ ನೀವು ಅಕಸ್ಮಾತ್ ಏನಾದ್ರು ಅನುದಾನನ ಅಷ್ಟು ಕೋಟಿ ಅನುದಾನನ ಇವರೇ ಹೇಳ್ಕೊಂಡವ್ರೆ. ನನಗೆ ಸಿದ್ದರಾಮಯ್ಯನವರು ಆಪ್ತರು 1000 ಕೋಟಿ ತಂದಿದ್ದೆ 2013ರಿಂದ 18ವರೆಗೂ 1000 ಕೋಟಿ ಎಲ್ಲಿದೆ? ಯಶವಂತಪುರದಲ್ಲಿ ಕಾಣಿಸ್ತಾ ಇಲ್ಲಪ್ಪ ನನಗೆ. 1000 ಕೋಟಿ ನಂಗೆ ಕಾಣಿಸ್ತಾ ಇಲ್ಲ. ಹೊಸ ಕ್ಷೇತ್ರ ಅದು ಯಶವಂತಪುರ ಅನ್ನೋದು ಅತ್ಯಂತ ದೊಡ್ಡ ಮಟ್ಟದ, ಯಾಕಂದ್ರೆ ಹಳ್ಳಿ ಎಲ್ಲರೂ ಸೇರಿಸಿ BBMP ಅಂತ ಮಾಡೋದಲ್ಲ, ಫಸ್ಟ್ ಟೈಮ್ ಚುನಾವಣೆ 2010ರಲ್ಲಿ BBMP ಚುನಾವಣೆಗೆ ಸೇರ್ಕೊಂಡಂಥ ದೊಡ್ಡ ಕ್ಷೇತ್ರ ಅದು. ಅಲ್ಲಿ ಏನಾದ್ರು ಅಭಿವೃದ್ಧಿ ಆಗಿದ್ರೆ 13ರಲ್ಲಿ ಮನೆ ಸಿದ್ದರಾಮಯ್ಯನವರು ಕೊಟ್ಟ ಕೊಡುಗೆ. ಅಲ್ಲಿ ಹೊಸದಾಗಿ ರಸ್ತೆಗಳಾಗಬಹುದು, ಒಳಚರಂಡಿ ಆಗಬಹುದು, ಕುಡಿಯೋ ನೀರಿನ ವ್ಯವಸ್ಥೆದಾಗಬಹುದು, ಬೀದಿ ದೀಪಗಳಾಗಬಹುದು, ಪಾರ್ಕ್ಗಳಾಗಬಹುದು, ಕೆರೆ ನಿರ್ವಹಣೆ ಆಗಬಹುದು. ಫಸ್ಟ್ ಟೈಮ್ ಆಗಿದ್ದಲ್ಲಿ ಅಭಿವೃದ್ಧಿ ಅದು ಬಿಜೆಪಿಯವರು ಒಪ್ಕೊಳ್ಬೇಕಾದ. ಯಾಕಂದ್ರೆ ಜನ ಅಲ್ಲಿ ಓಟ್ ಹಾಕ್ಬೇಕಾದ್ರೆ ಬಿಜೆಪಿ, JDS, ಕಾಂಗ್ರೆಸ್ ಎಲ್ಲ ಸೇರಿ ಎಚ್ ಸೋಮಶೇಖರ್ ಓಟ್ ಹಾಕಿದ್ದಾರೆ. ಜನ ನಿರಂತರವಾಗಿ ಅವ್ರು ಗೆದ್ಕೊಂಡು ಬಂದಿದ್ದಾರೆ. ಬಿಜೆಪಿಗೆ ಪಾರ್ಲಿಮೆಂಟಲ್ಲಿ ಅತ್ಯಂತ ಹೆಚ್ಚಿಗೆ ಒಂದೇ ಒಂದು ಕ್ಷೇತ್ರದಲ್ಲಿ ವೋಟ್ ಜಾಸ್ತಿ ಕೊಡಿಸಿದ್ರು. 1,30,000 ವೋಟ್ಗಳು ಲೀಡಿಂಗ್ ಕೊಡಿಸಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಅಂತ ಸಮಯದಲ್ಲೂ ಕೂಡ ಅವರು ಕಾಂಗ್ರೆಸ್ ಪರವಾಗಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ರು ಕೂಡ ಅಲ್ಲಿ ಬಿಜೆಪಿ ಜಾಸ್ತಿ ವೋಟ್ ಬಿದ್ದಿದೆ. ಅವರ ಕೆಲಸ ಮಾಡಿರೋದ್ರಿಂದ ಹಂಗೆ ಬಿದ್ದಿರ್ತಕ್ಕಂಥದ್ದು. ಅವ್ರನ್ನ ಟೀಕೆ ಮಾಡಕ್ಕೆ ಏನ್ ಬೇಕಾದ್ರೂ ಟೀಕೆ ಯಾರು ಕೆಲಸ ಮಾಡಿದ್ ಬಿದ್ದಿದ್ದು ಓಟು? ಎಸ್ ಸೋಮಶೇಖರ್ ಕೆಲಸ ಮಾಡಿದಕ್ಕೆ ಶೋಭಾ ಅವ್ರಿಗೆ ಓಟ್ ಬಿತ್ತು ಅಂತ ನೀವು ಹೇಳ್ತಿರೋದು? ಓಕೆ, ಅವ್ರಿಗೂ ಓಟ್ ಬಿತ್ತು. ಸೋಮಶೇಖರ್ ಗೆಲ್ತಾ ಇರೋದು ಅದೇ ಕಾರಣಕ್ಕಾಗಿ. ಓಕೆ, ಸೋಮಶೇಖರ್ ಯಾವ ಪಾರ್ಟಿನ ಅವ್ರು ಬಿಟ್ಟೋದ್ರು ಕೂಡ 2019 ಬಿಟ್ಟೋದ್ರು ಕೂಡ ನಮ್ಗೆ ಅವಾಗ ಅಸಮಾಧಾನ ಅವ್ರ ಮೇಲೆ ಇತ್ತು, ನಮಗೆ ಬೇಜಾರಿತ್ತು ಎಸ್ ಸೋಮಶೇಖರ್ ಮೇಲೆ. ಆದರೆ ಅಭಿವೃದ್ಧಿ ಆಗಿರೋದು ನಿಜ, ಓಕೆ, ಅಲ್ಲಿ ಕೆಲಸ ಆಗಿರೋದು ನಿಜ. ಮಾನ್ಯ ಸಿದ್ದರಾಮಯ್ಯನವರ ಕೊಡುಗೆ ದೊಡ್ಡ ಕೊಡುಗೆ ಇದೆ. ಈಗಲೂ ಕೂಡ 2 ವರ್ಷಗಳಿಂದ DK ಶಿವಕುಮಾರ್ ಅವರು ಕೇಳಿದ್ದು ಯಾವ ಶಾಸಕರು ಚೆನ್ನಾಗಿದ್ರೆ ಕೊಡ್ತಾರಪ್ಪ, ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ಪಾರ್ಟಿಗೆ ಬರ್ತೀವಿ ಅಂತ ಹೇಳಿರ್ತಾರೆ, ಸಹಾಯ ಮಾಡಿದ್ರೆ ಏನ್ ಮಾಡ್ತಾರೆ ನೋಡಿ. ಹೇಗೆ ಗೊತ್ತಾ, ಯಾವ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಈ ಕೆಲಸ ಆಗಬೇಕಂತ ಹೋಗ್ತಾರೋ ಅದ್ರ ಕೆಲಸ ಆಗುತ್ತೆ. ಬಿಜೆಪಿ ಶಾಸಕರು ತಗ್ಗಿ ಬಗ್ಗಿ ನಡಿ ಅಂತ ತಗ್ಗಿ ಬಗ್ಗಿ ನಡಿ ಅಂತ ಹೇಳಿ ಅಂದ್ರೆ ಅರ್ಥ ಏನಂದ್ರೆ ನೋಡಿ, ಇಲ್ಲೇ ಗೊತ್ತಾಗುತ್ತೆ ಯಾವ ಶಾಸಕರು ಈಗ ಅದನ್ನೇ ಟಾರ್ಗೆಟ್ ಮಾಡಿದ್ದಾರೆ, ಅರ್ಜಿ ಹಿಡ್ಕೊಂಡು ಶಿವಕುಮಾರ್ ಟಾರ್ಗೆಟ್ ಮಾಡಿದ್ದಾರೆ. ತಮ್ಗೆ ಯಾವ ಕೆಲಸ ಬೇಕು ಹೋಗ್ತಾರೆ, ಅಲ್ಲಿ ಕೆಲಸ ಆಗುತ್ತೆ. ಈಗ ವಿಶ್ವನಾಥ್ 130 ಕೋಟಿ ರೂಪಾಯಿ ಲಾಸ್ಟ್ ಮಂತ್ 130 ಕೋಟಿ ರೂಪಾಯಿ ಕಾಮಗಾರಿ ಶಂಕುಸ್ಥಾಪನೆ ಮಾಡಿದ್ರು. ವಿಶ್ವನಾಥ್ ಯಾವ ಬಿಜೆಪಿ, ಎಲ್ಲಿ ಯಶವಂತಪುರ ಯಲಹಂಕ ವಿಧಾನಸಭಾ ಕ್ಷೇತ್ರ, ಅವ್ರು ಬಿಜೆಪಿ ಇರಲ್ವಾ? ಅವ್ರಿವ್ರಂತಲ್ಲ, ಯಾರು ಅರ್ಜಿ ತಗೊಂಡು ಈ ಕ್ಷೇತ್ರಕ್ಕೆ ನಮ್ ಕರೆ ಕೆಲಸ ಆಗ್ಬೇಕಂತ ಯಾರು ಸಕ್ರಿಯವಾಗಿ ಕೆಲಸ ಮಾಡ್ತಾರೆ, ನಿಷ್ಕ್ರಿಯಾಗಿರೋರು ಏನು ಮಾಡಕ್ಕೆ ತುಂಬಾ ಬೆಂಡ್ ಆಗಿ ನಡೆಯುವ ಅವಶ್ಯಕತೆ ಇಲ್ಲ. ತಗ್ಗಿ ಬಗ್ಗೆ ವಿಧೇಯರಾಗಿ ನೋಡ್ರಿ, ವಿನಮ್ರರಾಗಿ. ಒಂದೇನ್ ಗೊತ್ತಾ, ವಿನಮ್ರತೆ ಅನ್ನೋದು ನಾವು ನಿಮ್ಮಲ್ಲೂ ಇರಬೇಕು, ಪರಸ್ಪರ ವಿನಮ್ರತೆ ಇರಬೇಕು. ಒಂದ್ ಸೈಡ್ ವಿನಮ್ರತೆ ಯಾರು ಕೇಳಕ್ ಓದಿಲ್ಲ. ಇದಾಗದೆ ಡೆಮೋಕ್ರಸಿ ಇರೋದ್ರದ್ದು. ನಾನು ನಿಮಗೆ ರೆಸ್ಪೆಕ್ಟ್ ಕೊಡ್ತೀನಿ, ನೀವು ರೆಸ್ಪೆಕ್ಟ್ ಕೊಡ್ತೀರಾ. ನಾನು ನಿಮ್ಮ ಹತ್ರ ಏನು ಕೇಳಿಲ್ಲ ಅಂದ್ರೆ ನೀವು ನನಗೇನು ಸಹಾಯ ಮಾಡಕ್ ಸಾಧ್ಯ? ಅಲ್ಲಿ ಅಲ್ಲಷ್ಟೇ ಸರ್ಕಾರದಲ್ಲಿ ನಿಮ್ಗೆ ವ್ಯವಸ್ಥೆ ಇದೆ, ವ್ಯವಸ್ಥೆ ಕೆಲಸ ಮಾಡ್ತಾ ಇರ್ತದೆ. ಯಾವ ಶಾಸಕ ಆಸಕ್ತಿ ತೆಗೆದುಕೊಂಡು ಇದಾಗಬೇಕು ಅಂತ ಕೆಲಸ ಹೋಗ್ತಾನೋ ಎಲ್ಲರದು ಆಗ್ತದೆ. 224 ಕ್ಷೇತ್ರಗಳು ಕೆಲಸ ಆಗ್ತದೆ. ಆದ್ರೆ ಬಿಜೆಪಿನಲ್ಲಿ ಆ ರೀತಿ ಇವತ್ತಿಲ್ಲ. ಅವರೆಲ್ಲ ನಿಷ್ಕ್ರಿಯ ಆಗಿದ್ದಾರೆ. ಶಾಸಕರು, ಸಂಸದರು, ಈ ಮಳೆ ಬಂದು ಬೆಂಗಳೂರಲ್ಲಿ ಇಷ್ಟೊಂದು ನೀರು ತುಂಬಲ್ಲ. 3 ಜನ ಸಂಸದರು ಇದ್ರು, ಯಾರು ಕಾಣಿಸ್ಕೊಂಡ್ರ ನಿಮಗೆ? ಎಲ್ಲರೂ ಯಾರು ಮಾಧ್ಯಮದಲ್ಲಿ ಯಾರು ಬಂದು ಹೇಳಿದ್ರ, ಅಥವಾ ಯಾರು ಅಧಿಕಾರಿಗಳ ಜೊತೆ ಹೋಗಿ ಕೆಲಸ ಮಾಡಕ್ಕೆ ಯಾರು ಹೋದ್ರ? ನಿಷ್ಕ್ರಿಯ ಅಂದ್ರೆ ನಿಷ್ಕ್ರಿಯ ಬಿಜೆಪಿ ಸಂಸದರು ವೇಸ್ಟ್. ಬೆಂಗಳೂರಿಗೆ ಅವ್ರ ಜೊತೆ ಬರ್ಡನ್. ಅವ್ರು ಬಿಟ್ಟು ಬೇರೆ ಯಾರು ಒಂದು ಚುನಾವಣೆ ಡೆಲ್ಲಿಯಿಂದ ಇದು ಕೊಡಿ ಬೆಂಗಳೂರಿಗೆ ವಿಶೇಷ ಅನುದಾನ ಕೊಡಿ ಅಂತ ಜಗಳ ಮಾಡೋರು ಏನೋ ತರೋಂಥವ್ರು ಅನಂತಕುಮಾರ್ ಅವರು ದಿವಂಗತ ಅನಂತಕುಮಾರ್ ಅವರು ಏನೋ ಒಂದು ಕೆಲಸ ಮಾಡ್ತಾ ಇದ್ರು. ಯಾವಾಗ್ಲೂ ಡೆಲ್ಲಿ ಕರ್ನಾಟಕ ಸರ್ಕಾರಕ್ಕೂ ಡೆಲ್ಲಿಗೂ ಒಂದು ಲಿಂಕ್ ಆಗಿರ್ತಾ ಇದ್ರು ಕೇಂದ್ರ ಸರ್ಕಾರಕ್ಕೆ. ಯಾವ ಸರ್ಕಾರ ಇದ್ರು ಕೂಡ ಇನ್ ಮಿಕ್ಕಿದ್ರಲ್ಲ ಇವರು ನಿಷ್ಕ್ರಿಯ. ಆಮೇಲೆ ಇನ್ನೊಂದು, ಬಿಜೆಪಿ ಇವತ್ತು ಅಶಿಸ್ತಿನ ಪಕ್ಷ ಆಗಿರೋದ್ರಿಂದ ಅವ್ರಿಗೆ ಬಿಜೆಪಿ ಅವ್ರಿಗೆ ಏನಾಗಿದೆ ಅಂದ್ರೆ ಇನ್ನೂ 15 ಶಾಸಕರು ತುದಿಗಾಲಲ್ಲಿ ನಿಂತವ್ರೆ ಬಿಜೆಪಿಯಿಂದ ಆಚೆ ಹೋಗ್ಲಿಕ್ಕೆ. ಅರ್ಜಿ ಹಿಡ್ಕೊಂಡು ನಿಂತಿದ್ದಾರೆ. ಆಯ್ತಾ, ನಮ್ಮ ಮಾನ್ಯ DK ಶಿವಕುಮಾರ್, ಮಾನ್ಯ ಸಿದ್ದರಾಮಯ್ಯನವ್ರನ್ನ ಎಡತಾಗ್ತಾ ಇದ್ದಾರೆ. ನಮ್ಗೆ ಸೇರಿಸ್ಕೊಳ್ಳಿ ಪಕ್ಷಕ್ಕೆ, ನಾವು ಬರ್ತೀವಿ ಅಂತ. ನಾವು ಉಪಚುನಾವಣೆ ಬೇಡ, ನೀವು ಬರೋದು ಬೇಡ ಅಂತ ಬಿಜೆಪಿ ಶಾಸಕರಿಗೆ, JDS ಶಾಸಕರಿಗೆ ಹೇಳ್ತಾ ಇದ್ದೀವಿ.